प्रत्यस्य यतोऽन्वयादितरतश्चात्तेष्वभिज्ञस्वराट् तेने ब्रह्महृदाय आदिकवये मुह्यन्तियं सूरयात् तेजो वारिमृदां यथा विनिमयो यत्र त्रिगर्भो मृषा धाम्ना स्वेन सदा निरस्तकुहकं सत्यं परं धीमहि मनुपेतमपेतकृत्यं द्वैपायनो विरहकातर आजुहाव पुत्रेति तन्मयतया तरभोऽपि नेदुत्तं सर्वभूतहृदयं मुनिमानतोऽस्मि नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरये स्वस्तिस्तु सतां हरिः ओम् ಏನಾಯ್ತು? ಕೇಳಿಸ್ತಿಲ್ಲ. ಓ ಪರವಾಗಿಲ್ಲ, ನೆನ್ಪಿಟ್ಕೊಂಡಿದ್ದೀರಿ. ಶಿಶುಪಾಲ ಧರ್ಮರಾಜನಿಗೆ ಮಾವ. ಯಾರಿಗ್ ಮಾವ? ಧರ್ಮರಾಜ ಕೃಷ್ಣನಿಗಿಂತ 1.5 ವರ್ಷ ದೊಡ್ಡವ. ಎಷ್ಟು ದೊಡ್ಡವ? ಈಗ ಯೋಚನೆ ಮಾಡಿ, ಕೃಷ್ಣ ಶಿಶುಪಾಲ ಹುಟ್ಟುವಾಗ ಹೋಗ್ಲಿಕ್ಕೆ ಸಾಧ್ಯನಾ? ಹೌದು, ಧರ್ಮರಾಜ ದೊಡ್ಡವನು, ಕೃಷ್ಣ ಚಿಕ್ಕವನು. ಧರ್ಮರಾಜನ ಮಾವ 20-25 ವರ್ಷದ ಹೆಣ್ಣನ್ನು ಕೊಡ್ಬೇಕಾದ್ರೆ ಅವನು ಅದಕ್ಕಿಂತ ಮೊದಲು ಹುಟ್ಟಿರ್ಬೇಕು. ಅಂತ ಶಿಶುಪಾಲ ಹುಟ್ಟುವಾಗ ಕೃಷ್ಣ ಹೋಗ್ಲಿಕ್ಕೆ ಸಾಧ್ಯನಾ? ಅದರಿಂದಾಗಿ ಆ ಕಥೆಯೇ ನಡೆದಿಲ್ಲ. 101 ತಪ್ಪು, ಮಗನ ಅಂದ್ರೆ ಅದೇನು 3 ಕಣ್ಣು 4 ಕೈ, ಯಾರ ಕೈಗೆ ಹೋಗುತ್ತೋ ಅವನ್ ಕೈಲಿ ಸಾವು. ಆಗ ಕೃಷ್ಣ ಎತ್ತಿದ, ಅದಕ್ಕೆ ತಾಯಿ ಕೇಳ್ತಾಳೆ, ನೀನು ಕೊಲ್ಬೇಡ ನನ್ ಮಗನ್ನ ಅಂತ. 100 ತಪ್ಪಾಗುತ್ತೆ ಅಂತ ಕ್ಷಮಿಸ್ತೇನೆ, ಅವೇನ್ ಅಲ್ಲ, ಒಬ್ಬ ಮನುಷ್ಯ ದಿನಕ್ಕೆನೆ 100 ತಪ್ಪು ಮಾಡ್ತಾನೆ. ಅಷ್ಟು ಕಾಲ ಬರೀ 100 ತಪ್ಪಾಗುದ? ಅವನು ಬೆಳೆದು ದೊಡ್ಡವನಾಗಿ ಎಮ್ಮೆ ತರ ಮಕ್ಕಳನ್ನೆಲ್ಲ ಮದುವೆ ಮಾಡಿಸಿ ಇಷ್ಟು ಅಜ್ಜ ಆಗಿ ಮುದುಕಿ ಸಾಯುವಾಗ 100 ತಪ್ಪಾಗಿರುತ್ತ? 100 ತಪ್ಪು ಅನ್ನೋದು ಕತೆ. ಅಂದ್ರೆ ಸತ್ತದ್ದು ಹೌದು ಕೃಷ್ಣನ ಕೈಯಲ್ಲಿ, ಕೃಷ್ಣನ ದ್ವೇಷಿಯಾಗಿ ಬದುಕಿದವನು ಹೌದು. ಆದ್ರೆ ಆ 101 ತಪ್ಪು ಅನ್ನೋ ಕಥೆಗೆ ಸಂಬಂಧಪಟ್ಟ ಹಾಗೆ ಹೇಳಿದ ಹಿನ್ನೆಲೆ ಅದು ಲಾಜಿಕಲಿ ತುಂಬಾ ಅವ್ಯವಸ್ಥೆ ಇದೆ. ಮಹಾಭಾರತವೇ ನೋಡಿದಾಗ ಗೊತ್ತಾಗುತ್ತೆ ಇದ್ರಲ್ಲಿ ಸಮಸ್ಯೆ ಇದೆ ಅಂತ. ಖಂಡಿತ ಇಲ್ಲೊಂದು ಸಮಸ್ಯೆ ಇದೆ. ಆದ್ರೆ ಮೂಲದಲ್ಲಿ ಇಲ್ಲ, ಮೂಲದಲ್ಲಿ ಸೇರಿಸಿದ್ದಾರೆ, ಇಡೀ ಕಥೆಯನ್ನು ಸೇರಿಸಿದ್ದಾರೆ. ಯಾಕಂದ್ರೆ ಮೂಲವನ್ನು ನಿರ್ಮೂಲ ಮಾಡುವಷ್ಟು ಶಕ್ತಿ ನಮ್ಗಿದೆ. ಬೇಕಾದ್ದೆಲ್ಲ ಸೇರಿಸಿದ್ದಾರೆ. ನಾವು ಎಲ್ಲಿ ತನಕ ಆಗಿತ್ತು? ಎಷ್ಟನೇ ಅಧ್ಯಾಯ ಅದು? 7ನೇ ಸ್ಕಂದ 15ನೇ ಅಧ್ಯಾಯ ಶುರುನಾ? ಓಹೋ, ಸರಿ. 15ನೇ ಅಧ್ಯಾಯ ಆರಂಭ. ಯುಧಿಷ್ಠಿರ ಉವಾಚ ಗೃಹಸ್ಥ ಏತಾಂ ಪದವೀಂ ವಿಧಿನಾ ಯೇನ ಚಾಂಜಸಾ ಯಾಯಾದ್ದೇವ ಋಷೇ ಬ್ರೂಹಿ ಮಾದೃಶೋ ಗೃಹರೂಢಧೀಹಿ. ಧರ್ಮರಾಜ ಹೇಳ್ತಾನೆ, ಓ ನಾರದ ಮಹರ್ಷಿಗಳೇ, ಇದರಲ್ಲಿ ಒಂದು 5-6 ಶ್ಲೋಕ ಆಗಿದೆ ಅನ್ಸುತ್ತೆ, ಅಲ್ವಾ?
ಸರಿ, ಒಂದು ಸುಮ್ನೆ ನೋಡ್ಕೊಂಡು ಹೋಗೋಣ. ಪರಮಹಂಸ ಯಾರು? ಗೃಹಸ್ಥನಾದವನು ಕಾರ್ಯ ಅಂದ್ರೆ ಸತ್ಕರ್ಮ ಮಾಡಿದ್ರೆ ಸನ್ಯಾಸಿಗೆ ಸಿಗುವಷ್ಟು ಸುಖ ಸಿಗಲ್ವಾ? ಅವನ ಹಾಗೆ ಪುಣ್ಯವನ್ನು ಸಂಪಾದನೆ ಮಾಡ್ಲಿಕ್ಕೆ ಆಗಲ್ವಾ ಅಂತ ಯುಧಿಷ್ಠಿರನ ಪ್ರಶ್ನೆ. ಅದಕ್ಕೆ ಹೇಳ್ತಾನೆ, ನಿನಗೆ ಗೊತ್ತಿಲ್ಲ ಅಂತಲ್ಲ, ಗೃಹಸ್ಥ ಧರ್ಮದ ಮಹತ್ವವನ್ನು ಕೇಳಿ ನೀನು ಈ ಪ್ರಶ್ನೆ ಕೇಳ್ತಾ ಇದ್ದಿ ಅಂತ ಹೇಳ್ತೇನೆ. ಗೃಹಸ್ಥಾಶ್ರಮವು ಕೂಡ ಸನ್ಯಾಸಿ ಆದವನು ಎಂಥ ಪುಣ್ಯವನ್ನು ಸಂಪಾದನೆ ಮಾಡಬಹುದು ಅಷ್ಟೇ ಸಂಪಾದನೆ ಮಾಡಬಹುದು, ಆಗುದಿಲ್ಲ ಅಂತಿಲ್ಲ. ಯಾವ ಫಲಾಪೇಕ್ಷೆಯೂ ಇಲ್ಲದೆ ಬದುಕಿನ ಎಲ್ಲ ಕರ್ತವ್ಯಗಳನ್ನು ನಿಷ್ಠೆಯಿಂದ ಮಾಡ್ತಾ ಸಾಕ್ಷಾತ್ ವಾಸುದೇವ ರೂಪಕ್ಕೆ ಯಾರು ಬದುಕನ್ನು ಸಮರ್ಪಿಸಿದ್ದಾರೋ ಅಂತಹ ಭಕ್ತರ ಸೇವೆ ಮಾಡಿದ್ರೂ ಅವನ ಬದುಕಿನಲ್ಲಿ ಶ್ರೇಯಸ್ಸನ್ನು ಪಡಿತಾನೆ. ವಿಹಿತ ಕಾಲದಲ್ಲಿ ಶ್ರದ್ಧೆ ಉಳ್ಳವನಾಗಿ ಯಾರು ಸನ್ಯಾಸಿಗಳು ಪರಮಹಂಸರು ಅಂತ ಇರ್ತಾರೋ, ಸನ್ಯಾಸಿಗಳು ಅಂದ್ರೆ ಬರೀ ಖಾಲಿ ಶಾಟಿ ಇಟ್ಕೊಂಡು 3 ಹೊತ್ತು ತಿನ್ಕೊಂಡು 5 ಹೊತ್ತು ಬಿತ್ಕೊಂಡು 9 ಹೊತ್ತು ಓಡಾಡ್ಕೊಂಡಿರೋರೆಲ್ಲ ಸನ್ಯಾಸಿಗಳಲ್ಲ. ಅದಕ್ಕೊಂದು ನಿಯಮ ಇದೆ. ಹಾಗೆ ಬದುಕಿದ್ರೆ ಮಾತ್ರ ಸನ್ಯಾಸ. ತುಂಬಾ ಶರೀರವನ್ನ ದಂಡನೆ ಮಾಡ್ತಾ ಬದುಕೋನಾಗಿದ್ರೆ ಮಾತ್ರ ಸನ್ಯಾಸ. ಅನಿವಾರ್ಯವಾದ ಬದುಕಿನ ಜೀವ ಧಾರಣೆಗೆ ಏನ್ ಬೇಕೋ ಅಷ್ಟನ್ನು ಮಾತ್ರ ಸ್ವೀಕಾರ ಮಾಡುವವನು ಸನ್ಯಾಸಿ. ಎಲ್ಲ ಪಂಚತಾರ ಹೋಟ್ಲಲ್ಲೇ ಬದುಕೊಂಡು ಇರುವ ಎಲ್ಲಾ ಸೆಂಟನ್ನ ಇರುವ ಜಾಗಕ್ಕೆಲ್ಲ ಬಳ್ಕೊಂಡು ಎಲ್ಲ ವಿಧವಾದ ಸೌಖ್ಯದ ತಂತ್ರಗಳನ್ನ ಬಳಸ್ಕೊಂಡು ಬದುಕುವವರಿಗೆ ಸನ್ಯಾಸ ಅಂತ ಹೇಳುದಿಲ್ಲ. ಒಂದು ಅದನ್ನು ಬಳಸಿದ್ರು ಲೋಕ ಕಲ್ಯಾಣಕ್ಕಾಗಿ ಬಳಸುವಂತದ್ದು ಬೇರೆ. ಆತ್ಮಸಂತೋಷವೇ ಪ್ರಧಾನ ಅಂತ ಭಾವಿಸೋನಾದ್ರೆ ಅವನು ಸನ್ಯಾಸಿ ಅಲ್ಲ. ಹೀಗೆ ಭಗವಂತನ ಕಥಾ ಸಂಗತಿಯನ್ನು ಅಂತ ಪರಮಹಂಸನಿಂದ ಸದಾ ಕೇಳ್ತಾ ಇದ್ದು ಎಚ್ಚರಗೊಂಡು, ಅಂದ್ರೆ ಜೀವದ ಮಿತಿ ಏನು ಅಂತ ಎಚ್ಚರ ಮಾಡಿಕೊಂಡು ತನಗೆ ಇರುವಂತಹ ಸಂಬಂಧಗಳಲ್ಲೆಲ್ಲರಲ್ಲೂ ಕೂಡ ಎಷ್ಟೇ ಭಾವನೆ ಇದ್ರೂ ಕೂಡ ಅದು ಶಾಶ್ವತ ಅಲ್ಲ ಅನ್ನೋ ಎಚ್ಚರದೊಂದಿಗೆ ಕರ್ತವ್ಯ ನಿರ್ವಹಿಸ್ತಾ ಅಂಟಿಕೊಳ್ಳದೆ ಬದುಕುವುದೇನಿದೆ ಅವರು ಖಂಡಿತ ಆ ಭೋಗವನ್ನ ಅಥವಾ ಸೌಖ್ಯವನ್ನ ಅನುಭವಿಸ್ತಾರೆ. ಪರಲೋಕದ ಸಾಧನೆಗೆ ಎಷ್ಟು ಬೇಕೋ ಅಷ್ಟು ಈ ಶರೀರದಲ್ಲಿ ಇದ್ದು, ಜ್ಞಾನಿಗಳ ಸೇವೆಗೆ ಎಷ್ಟು ಬೇಕೋ ಅಷ್ಟು ಆಸಕ್ತಿಯನ್ನು ಹೊಂದಿ, ಆದ್ರೆ ಎಲ್ಲಾ ಸಂಬಂಧಗಳ ಜೊತೆಗೂ ಸೇರಿಕೊಂಡಿದ್ರು ವಿರಕ್ತಿ ಅನ್ನೋದು ಎಲ್ಲೂ ತಪ್ಪಿಸಿಕೊಳ್ಳದೆ ಮನುಷ್ಯರ ನಡುವೆ ಮನುಷ್ಯನಂತೆ, ಆದ್ರೆ ಅಂತರಂಗದಲ್ಲಿ ದೇವನ ದೂತನಂತೆ ಬದುಕುತ್ತಿದ್ದಾಗ ಆತನಿಗೆ ಉತ್ತಮ ಗತಿ ಇದೆ. ಅಂದ್ರೆ 7ನೇ ಶ್ಲೋಕ ನಾವು ನೋಡ್ಬೇಕಾದ್ದು. ಜ್ಞಾತಯ ಪಿತರೌ ಪುತ್ರ ಭ್ರಾತರ ಸುಹೃದೋಪರೇ ಯದ್ವದಂತಿ ಯದಿಚ್ಛಂತಿ ಅನುಮೋದೇ ತಮ ನಿರ್ಮಮ. ರಕ್ತ ಸಂಬಂಧಿಗಳು, ತಂದೆ ತಾಯಿ, ಮಕ್ಕಳು, ಅಣ್ಣ ತಮ್ಮಂದ್ರು, ಗೆಳೆಯರು ಏನೇನು ಹೇಳ್ತಾರೆ ಅಥವಾ ಏನೇನು ಅಪೇಕ್ಷೆ ಪಡ್ತಾರೆ ಅದು ಧರ್ಮ ಯೋಗ್ಯವಾಗಿದ್ರೆ ಅದನ್ನು ಅಂಗೀಕರಿಸಿ ಮಮತೆ ಇಟ್ಟುಕೊಳ್ಳದೆ ಆ ಸೇವೆ ಮಾಡ್ಬೇಕು ಭಗವತ್ ಪ್ರೀತಿಯಿಂದ. ಜವಾಬ್ದಾರಿಯನ್ನು ಬಿಟ್ಟು ಓಡುದಲ್ಲ. ಮದುವೆ ಆದ್ಮೇಲೆ ತನಗೆ ಹೆಂಡತಿ ಮಕ್ಕಳು ಇದ್ದಾರೆ ಅಂತಂದ್ರೆ ಆ ಜವಾಬ್ದಾರಿಯನ್ನು ನಡೆಸ್ಕೊಂಡೇ ಭಗವತ್ ಪ್ರೀತಿಯನ್ನು ಸಂಪಾದನೆ ಮಾಡಬೇಕು. ಅದು ಬಿಟ್ಟು ಓಡುದನ್ನ ಎಲ್ಲೂ ಶಾಸ್ತ್ರ ಹೇಳಲಿಲ್ಲ. ಹಾಗೆ ಕೆಲವೊಮ್ಮೆ ಅವನಿಗೆ ನಿಶ್ಚಯವಾಗಿ ಯಾವುದೋ ಕೆಲವು ಪ್ರಕರಣಗಳಂತದ್ದು ಬರ್ತವೆ, ಆದ್ರೆ ಅದು ಎಲ್ರಿಗೂ ಹೇಳಿದ್ದಲ್ಲ. ಅವರಲ್ಲಿ ಅದು ಮೊದಲಿಂದ ಮಡುಗಟ್ಟಿದ ನಿಶ್ಚಯವಾದ ವಿರಕ್ತಿ ಇದ್ದಾಗ ಅಂಥವರಿಗೆ ಎಲ್ಲೋ 1 ಕೋಟಿಯಲ್ಲಿ 10 ಜನನೋ 5 ಜನನೋ ಅಂತ ಪರ್ಮಿಷನ್ಗೆ ಒಳಗಾಗಿರ್ತಾರೆ. ಬಿಟ್ರೆ ಉಳಿದವರಿಗೆ ಎಲ್ಲರಿಗೂ ತಮ್ಮ ಗೃಹಸ್ಥ ಧರ್ಮ ಸ್ವೀಕರಿಸಿದ ಮೇಲೆ ತಮ್ಮನ್ನು ನಂಬಿಕೊಂಡ ಜೀವಗಳಿಗೆ ರಕ್ಷಣೆಯನ್ನು ಮತ್ತು ಅದರ ಅಗತ್ಯವನ್ನು ಪೂರೈಸಿದ್ರೇನೆ ಅವನ ಗೃಹಸ್ಥ ಧರ್ಮ ಪೂರ ಆಗುದು ಮತ್ತು ಅವನಿಗೆ ಸ್ವರ್ಗವೋ ಮೋಕ್ಷವೋ ಏನ್ ಸಿಗ್ಬೇಕೋ ಅದು ಸಿಗುದು. ಆದ್ರೆ ಅದು ಸಿಗ್ಬೇಕು ಅಂತಂದ್ರೆ ನಿರ್ಮಮನಾಗಿದ್ರೆ ಮಾತ್ರ. ನಾನೇನೋ ಅವರನ್ನೆಲ್ಲ ಸಾಕಿದ್ದೇನೆ ಅಂತ ಒಂದು ಮಾತಾಡ್ದ ಅಂದ್ರೆ ಅದೆಲ್ಲ ಸಂಪತ್ತು ಹೊರಟೋಯ್ತು. ಹಾಗಾಗಿ ಎಲ್ಲರ ಬದುಕಿನ
ಅಗತ್ಯಗಳನ್ನು ಪೂರೈಸುವುದು ಕೂಡ ಗೃಹಸ್ಥ ಧರ್ಮದ ಮುಖ್ಯ ಒಂದು ಕರ್ತವ್ಯವೂ ಕೂಡ. ದಿವ್ಯಂ ಭೌಮಂ ಚಾಂತರಿಕ್ಷ್ಯಂ ವಿತ್ತಂ ಅಚ್ಯುತ ನಿರ್ಮಿತಂ ತತ್ಸರ್ವಮುಪಯುಂಜೀರನ್ ನ ಸ್ವೀಕುರ್ಯಾತ್ ತಥೋ ಬುಧ. ದ್ಯುಲೋಕದಲ್ಲಿ ಬೆಳಕಿದೆ, ಆಮೇಲೆ ಭೂಮಿಯಲ್ಲಿ ಆಹಾರ ಇದೆ, ಅಂತರಿಕ್ಷದಲ್ಲಿ ಗಾಳಿ ಇದೆ. ಇದೆಲ್ಲವೂ ದೇವರು ನಮಗೋಸ್ಕರ ಕೊಟ್ಟದ್ದು, ಫ್ರೀ ಗ್ಯಾರಂಟಿ. ಸರ್ಕಾರ ದೇವರದ್ದು. ಗಾಳಿ ಗ್ಯಾರಂಟಿ, ನೀರು ಗ್ಯಾರಂಟಿ, ಮಣ್ಣು ಗ್ಯಾರಂಟಿ. ಹೆಚ್ಚು ಕಮ್ಮಿ ಆದ್ರೆ ಅವನೇ ಮಣ್ಣಾಗ್ತಾನೆ, ಅವನೇ ಗಾಳಿಯಾಗಿ ತೇಲಿ ಹೋಗ್ತಾನೆ. ಎಲ್ಲವನ್ನು ದೇವರು ಕೊಟ್ಟದ್ದು ಅಂತ ಅನುಭವಿಸ್ಬೇಕು. ಆದ್ರೆ ತನಗಾಗಿ ಇದೆ ಅಂತ ಭಾವಿಸಿ ಅದರ ಮೇಲೆ ದಬ್ಬಾಳಿಕೆ ಮಾಡಿ ನನ್ನ ನೀರು, ನನ್ನ ಭೂಮಿ, ನನ್ನ ಗಾಳಿ, ನನ್ ಬೆಂಕಿ ಅಂತಂದ್ರೆ ಅದೇ ಬುಡಕ್ ಬೀಳುತ್ತೆ. ಯಾವದ್ರಿಯೇತ ಝಠರಂ ತಾವತ್ ಸ್ವತ್ವಂ ಹಿದೇಹಿನಾಂ ಅಧಿಕಂ ಯೋಭಿಮನ್ಯೇತ ಸತ್ತೇನೋ ದಂಡಮರ್ಹತಿ. ಏನು ಸ್ವೀಕಾರ ಮಾಡಿ ಇಂದ್ರಿಯಗಳಿಂದ ಭೋಗ ಮಾಡಿದ್ರು ಅದು ಕರ್ಮವಾಗಿ ತಪ್ಪಿಸಿಕೊಳ್ಳಿಕ್ಕಾಗದಂತೆ ಗಂಟು ಬೀಳುತ್ತಲ್ವಾ, ಏನ್ ಮಾಡುದು? ದೇವರು ಶರೀರ ಕೊಟ್ಟಿದ್ದಾನೆ, ಹಸಿವೆ ಕೊಟ್ಟಿದ್ದಾನೆ, ಬಾಯಾರಿಕೆ ಆಗುತ್ತೆ. ಇದೆಲ್ಲ ತಗೊಳ್ಳುವಾಗ ಒಂದ್ ಕರ್ಮ ಹುಟ್ಟೇ ಹುಟ್ಟತ್ತೆ. ತಪ್ಪಿಸ್ಕೊಳ್ಳುದೇನು? ನೀವು ತಪ್ಪಿಸ್ಕೊಳ್ಬೇಕು ಅಂತ ಹೇಳ್ತೀರಿ, ಅದ್ರ ಜೊತೆಗೆ ಹಸಿವು ಇಟ್ಟಿದ್ದೀರಿ, ಬಾಯಾರಿಕೆ ಇಟ್ಟಿದ್ದೀರಿ. ಹೇಗೆ? ಯಾವತ್ ಪ್ರಿಯೇತ ಜಠರಂ, ಹಸಿವು ನೀಗ್ಲಿಕ್ಕೆ, ಹೊಟ್ಟೆಗೆ ತುಂಬಲಿಕ್ಕೆ ಎಷ್ಟು ಬೇಕೋ ಅಷ್ಟಕ್ಕೋಸ್ಕರ ಕರ್ಮ ಮಾಡಿದ್ರೆ ಅದು ಅಂಟುದಿಲ್ಲ, ಯಾಕೆಂದ್ರೆ ಅದು ಅನಿವಾರ್ಯ. ನಾಳೆಗೊಂದು ಗಂಟು ಬೇಕು ಅಂತ ಕಟ್ತಾನಲ್ಲ, ಅದು ಕರ್ಮ. ಯಾವತ್ ಸ್ವತ್ವಂ ಹಿ ದೇಹಿನಾಂ, ಎಷ್ಟು ಕುಡಿಯುವುದು, ತಿನ್ನುವುದು ಇತ್ಯಾದಿಗಳ ಅಗತ್ಯವನ್ನ ಪೂರೈಸಲಿಕ್ಕೆ ಬೇಕೋ ಅಷ್ಟರಲ್ಲಿ ಸ್ವತ್ವ ಇದೆ, ಅದು ದೋಷ ಅಲ್ಲ. ಅಧಿಕಂ ಯೋಭಿಮನ್ಯೇತ, ನನಗೆ ನಾಳೆಗೆ ಪಕ್ಕದವರಿಗೆ, ಸಂಬಂಧಿಗಳಿಗೆ, ಮಕ್ಕಳಿಗೆ, ಮರಿ ಮಕ್ಕಳಿಗೆ, ಮೊಮ್ಮಕ್ಕಳಿಗೆ, ಕೋರ್ ಮಕ್ಕಳಿಗೆ 3 ತಲೆಮಾರು ತಿಂದು ಬದುಕುವಷ್ಟಾದ್ರೂ ಖಾಲಿ ಆಗದಂತೆ ತುಂಬಿರುವುದೇ ಉಂಟಲ್ಲ, ಅದು ಸ್ಥೇನ, ಅದು ಕಳ್ಳತನ. ಸಸ್ತೇನೋ ದಂಡಮರ್ಹತಿ. ಅಂತಹ ಸ್ಥೇನ ಅಂದ್ರೆ ಕಳ್ಳ ಅಂತ ಅರ್ಥ. ಅಂತಹ ಸ್ಥೇನನು, ಅಂತಹ ಕಳ್ಳನು ಯಾವತ್ತು ಶಿಕ್ಷೆಗೆ ಅರ್ಹನಾಗ್ತಾನೆ. ಹೊರತು ಹೊಟ್ಟೆಪಾಡಿಗಾಗಿ ಬೇಡಿದ್ರೆ, ಹಸಿವಿಗಾಗಿ ತಡೆಯಲಾರದೆ ಏನೋ ಒಂದನ್ನ ಪಡೆಯುವ ಪ್ರಯತ್ನ ಮಾಡಿದ್ರೆ ಅಲ್ಲೂ ಕಳ್ಳತನ ಅಲ್ಲ, ಅದು ಸ್ಥೇನನೇ ನೇರ. ಆದ್ರೆ ನನಗೆ ಹಸಿವಾಗ್ತಿದೆ ಅಂತ ಕೇಳಿ ದುಡಿದು ಪಡೆದ್ರೆ ಆವಾಗ ಅದು ದೋಷ ಅಲ್ಲ. ನೃಗೋ ಖರಾಶ್ವ ಮರ್ಕಾಕು ಸರೀಸೃಪ ವಿಮಕ್ಷಿಕಾನ್ ಆತ್ಮನ ಪುತ್ರವತ್ ರಕ್ಷೇತ್ ಕೈರೇಷಾ ಮಂತರಂ ಕಿಯತ್. ಮನೆಯಲ್ಲಿರುವ ಭೃತ್ಯರು, ದನಕರುಗಳು, ಕತ್ತೆ, ನಾಯಿ ಸಾಕ್ಬೋದು ಅಂತ ಇತ್ತು. ಬೆಕ್ಕು, ಇಲಿ, ಹಾವು, ಹಕ್ಕಿ, ನೊಣ ಇಷ್ಟು ಕೂಡ ಮಕ್ಕಳಾಗೆ ನೋಡ್ಕೋಬೇಕಂತೆ. ನೊಣಗಳನ್ನು ಎಲ್ಲಾದ್ರೂ ಬಂದ್ರೆ ಪಟ್ ಅಂತ ಚಪ್ಪಾಳೆ ತಟ್ಟಿ ಅದನ್ನು ಸ್ವಾಗತಿಸುವುದಲ್ಲ, ಅದನ್ನು ಮಕ್ಕಳ ಹಾಗೆ ಕಾಪಾಡ್ಬೇಕಂತೆ. ಯಾಕೆಂದ್ರೆ ಮಕ್ಕಳಿಗಿಂತ ಹೆಚ್ಚೇನ್ ಅಂತರ ಇದೆ ಇವುಗಳಲ್ಲಿ. ಇವನಿರುವ ಜಾಗದಲ್ಲಿ ಅವುಗಳಿವೆ, ಆದ್ರೆ ಅದು ಅವುಗಳ ಜಾಗ ಹೊರತು ಇವನು ಇದ್ದದ್ರಿಂದ ಏನು ಹೆಚ್ಚು ಬರ್ಲಿಲ್ಲ. ಅಂದ್ರೆ ಎಲ್ಲಾ ಪ್ರಾಣಿಗಳಲ್ಲೂ ಭಗವಂತ ಇದ್ದಾನೆ ಅನ್ನೋದು ಬಹಳ ಮುಖ್ಯ. ಅದು ಪ್ರತಿಯೊಂದನ್ನು ಪ್ರೀತಿಯಿಂದ ಕಾಪಾಡಬೇಕಾದದ್ದು ತನ್ನ ಕರ್ತವ್ಯ. ಅಂದ್ರೆ ಅದು ಮನೆ ಒಳಗಿಟ್ಕೊಳ್ಬೇಕು ಅಂತ ಹೇಳಿದ್ದಲ್ಲ, ಅದಕ್ಕೊಂದು ಜಾಗ ಇದೆ, ಎಲ್ಲಿಡ್ಬೇಕೋ ಅಲ್ಲಿಡ್ಬೇಕು. ಹಾಗಾಗಿ ಕತ್ತೆ, ಬೆಕ್ಕು, ಇಲಿ, ಪಕ್ಷಿಗಳು ಎಲ್ಲವೂ ಕೂಡ ಮನೆಯಲ್ಲಿ ಎಲ್ಲೋ ಒಂದ್ ಕಡೆ ಹೊರಗಡೆ ಬದಿಯಲ್ಲಿ, ತೋಟದಲ್ಲೆಲ್ಲ ವಾಸವಾಗಿರ್ತವೆ. ಅವುಗಳೆಲ್ಲವನ್ನು ಕಾಪಾಡಬೇಕು. ಅಂದ್ರೆ ಯಾರೋ ಒಬ್ಬ ಮಗ ಪೇಟೆಯಲ್ಲಿ ದೊಡ್ಡ ಮನೆ ಮಾಡಿಕೊಂಡು ಹಳ್ಳಿಯಲ್ಲಿದ್ದ ಅಪ್ಪ ಅಮ್ಮನನ್ನ ಕರ್ಕೊಂಡು ಹೋಗ್ತೇನೆ ಬನ್ನಿ ಅಂತ ಒತ್ತಾಯ ಮಾಡ್ದ. ಅವ್ರು ಹೇಳಿದ್ರು ನಾನ್ ಬರ್ಬೋದು, ಆದ್ರೆ ನನ್ ಮಕ್ಳು ಬರ್ಲಿಕ್ಕಾಗ್ಲು. ನಾವಿಲ್ವಾ ಅಂತ ಹೇಳಿದ್ರು. ಇಲ್ಲ, ಕೊಟ್ಟಿಗೆಯಲ್ಲಿ ಹಸುಗಳಿವೆ, ತೋಟದಲ್ಲಿ ಗಿಡಮರಗಳಿವೆ, ಅವುಗಳೆಲ್ಲ ನನ್ನ ಮಕ್ಕಳು, ಅವುಗಳನ್ನು ಕರ್ಕೊಂಡು ಹೋಗ್ತೀನಿ ಅಂತಾದ್ರೆ ನಾನು ಬರ್ತೇನೆ. ಕಂಗಾಲಾಗಿ ಹೋದ ಮಗ. ನಾನೇ ಒಬ್ನೇ ಮಗ ಅನ್ಕೊಂಡ್ಬಿಟ್ಟಿದ್ದವ.
ಇದು ನಡೆದ ಘಟನೆ ನಾನು ಹೇಳ್ತಾರೆ, ಸುಮ್ನೆ ಏನೋ ಒಂದು ಹುಟ್ಟಿಸಿದ ಕತೆ ಹೇಳ್ತಿಲ್ಲ. ಅಂದ್ರೆ ಅಷ್ಟು ಶ್ರದ್ಧೆ ಒಬ್ಬ ಕೃಷಿಕನಲ್ಲಿ ಇರುತ್ತೆ. ನಮ್ಗದು ಶಾಸ್ತ್ರದಲ್ಲಿ ಹೇಳಿದಾಗ ಹೊಸ್ತು ಅನ್ಸುತ್ತೆ, ಆದ್ರೆ ಆ ತರ ಬದುಕೋರು ನಾವು ಇವತ್ತಿಗೂ ನೋಡ್ತೇವೆ. ಎಷ್ಟು ಕಷ್ಟ ಆದ್ರೂ ನಾವು ಎಂಥಂತ ಪರಿಸ್ಥಿತಿ ಕೈಜಾರುವಂತದ್ದಿದ್ರು ಕೂಡ ಈ ಜವಾಬ್ದಾರಿಯಿಂದ ತಪ್ಪಿಸಿಕೊಂಡು ನಾವು ಅಲ್ಲಿ ಬದುಕಲಿಕ್ಕೆ ಆಗಲ್ಲ ಅಂತಾರೆ. ತ್ರಿವರ್ಗಂ ನಾತಿ ಕೃಚ್ಛ್ರೇಣ ಭಜೇತ ಗೃಹಮೇಧ್ಯಪಿ ಯಥಾ ದೇಶಂ ಯಥಾ ಕಾಲಂ ಯಾವದ್ದೈವೋಪಪಾದಿತಂ. ಗೃಹಸ್ಥ ಧರ್ಮ ಅರ್ಥ ಕಾಮ ಅನ್ನುವ 3 ತ್ರಿವರ್ಗಗಳು, 3 ವರ್ಗಗಳು. ಅದು ಎಲ್ಲವೂ ಪಾಲನೆ ಆಗ್ಬೇಕು, ಅದ್ರದ್ದು ಹಿಂಸೆ ಆಗ್ಬಾರ್ದು. ಧರ್ಮಾಚರಣೆ ಆಗ್ಲಿ, ಅರ್ಥ ಸಂಪಾದನೆಯ ದಾರಿ ಆಗಲಿ, ಅಥವಾ ಬಯಕೆಗಳನ್ನು ಈಡೇರಿಸಿಕೊಳ್ಳುವ ವಿಧಿಗಳಾಗಲಿ ದೇಶ ಕಾಲಾನುಸಾರ ದೇವರು ಕೊಟ್ಟಷ್ಟನ್ನು ತಗೊಳ್ಬೇಕು ಹೊರತು ಧರ್ಮದ ಹೆಸರಲ್ಲಿ ಅನ್ಯಾಯ ಮಾಡಬಾರದು, ಅರ್ಥ ಸಂಪಾದಿಸುವುದಕ್ಕಾಗಿ ಮೋಸ ಮಾಡಬಾರದು, ಕಾಮಗಳನ್ನ ಈಡೇರಿಸಿಕೊಳ್ಳುವಲ್ಲಿ ಇನ್ನೊಬ್ಬನ ಸಂಪತ್ತನ್ನ ಕಿತ್ಕೊಳ್ಬಾರ್ದು. ಅವನು ಕೊಟ್ಟಿದ್ದಾನೆ, ಯಾವದ್ದೈವೋಪಪಾದಿತಂ ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಧಃ ಕಸ್ಯ ಸ್ವಿಧನಂ. ಅವನು ದೇವರು ಕೊಟ್ಟದ್ದನ್ನ ಸ್ವೀಕರಿಸ್ತೇನೆ ಅಂತ ಬದುಕಬೇಕು. ಆಶ್ವಭ್ಯೋಂತೇವಾಸಿ ಅವಸಾಯಿಭ್ಯ ಕಾಮಾನ್ ಸಂವಿಜೇದ್ಯಥ ಆಪ್ತ್ವೈತಾನ್ ಮಹತೋದಾರಾನ್ ನೃಣಾಂ ಸ್ವಗ್ರಹೋ ಯತಃ. ಮನೆಯ ಎಲ್ಲರ ಸಹಕಾರದಿಂದ ಜ್ಞಾನ ಸಂಪತ್ತನ್ನು ಹೆಚ್ಚಿಸಿಕೊಳ್ಳುವಂತಾದ್ರೆ ಅಂತಹ ಮನೆಯ ಮಂದಿಯನ್ನ ಪಡೆದವನಿಗೆ ಗೃಹಸ್ಥ ಧರ್ಮದ ಪೂರ್ಣ ಸಹಕಾರ ಸಿಕ್ಕತ್ತೆ. ಎಲ್ಲರಿಗೂ ಅದರ ಪಾಲಿದೆ. ಅವ್ರು ಮಾಡಿದ್ದಕ್ಕೆ ಅವ್ರಿಗೆ ಮಾತ್ರ ಅದು ಶಿಕ್ಷೆ ಅಲ್ಲ, ಸಂಬಳ ತಗೊಳ್ಳಿಲ್ಲ ಅಂತ ಅವರಿಗೆ ಅದು ದುಃಖ ಅಲ್ಲ. ಅವ್ರು ಪ್ರಾಮಾಣಿಕವಾಗಿ ಮಾಡಿದ್ದಾದ್ರೆ, ಆದ್ರೆ ಎರಡೂ ಕಡೆಯಿಂದ ಪರಸ್ಪರ ಹೊಂದಾಣಿಕೆಯಿಂದ ಆ ಕರ್ತವ್ಯ ನಿರ್ವಹಣೆ ಮಾಡಿದ್ದಾದ್ರೆ ಎಲ್ಲಾ ಜೀವಿಗಳಿಗೂ, ಅಂದ್ರೆ ಶ್ವಭ್ಯ ಕೇರಿಯಲ್ಲಿ ವಾಸ ಮಾಡುವ ಮಂದಿಯಿಂದ ಹಿಡಿದು ನಾಯಿಗಳ ತನಕ ಅಥವಾ ಜೀವಿಗಳು ಇನ್ಯಾವುದೇ ಇದ್ರೂ ಕೂಡ ಎಲ್ಲಾ ಜೀವಿಗಳಿಗೆ ಬೇಕಾದ್ದನ್ನ ಕೊಟ್ಟು ಬಲಿಹರಣದ ಮೂಲಕ ಅವುಗಳನ್ನು ಕೂಡ ಕಾಪಾಡಬೇಕಾದದ್ದು. ಅದರ ಪರಿಣಾಮ ಫಲ ಮನೆಯ ಎಲ್ಲ ಮಂದಿಗಿದೆ. ಅಪ್ಪನಿಗೆ ಸಪೋರ್ಟ್ ಮಾಡಿದ್ದಕ್ಕಾಗಿ ಮಕ್ಕಳಿಗೂ ಇದೆ, ಬಂಧುಗಳಿಗೂ ಇದೆ, ಮಿತ್ರರಿಗೂ ಇದೆ, ಪತ್ನಿಗೂ ಇದೆ. ಎಲ್ಲದಕ್ಕೂ ಅದರ ಪಾಲಿದೆ. ಜಹ್ಯಾದ್ಯರ್ಥೆ ಸ್ವಾನ್ ಪ್ರಾಣಾನ್ ಅನ್ಯಾದ್ವಾಪಿ ತರಂ ಗುರುಂ ತಸ್ಯಾಂ ಸ್ವತ್ವಂ ಸ್ತ್ರೀಯಾಂ ಜಹ್ಯಾತ್ ಅಸ್ತೇನ ಹ್ಯಜಿತೋಚಿತ. ಮನೆಯ ಮಂದಿ, ಇದು ವಿದುರ ಹೇಳಿದ್ದು, ದುಷ್ಟ ಆಗಿದ್ರೆ ಮಗನನ್ನಾದ್ರೂ ಬಿಡಬೇಕು ಅಂತ. ಯಾರನ್ನಾದ್ರೂ ಸರಿ ಭಗವತ್ ಕಾರ್ಯಕ್ಕೆ ಉಪಯುಕ್ತರಲ್ಲದೆ ಹೋದಾಗ ಅಂಥವರನ್ನ ಮನೆಯಿಂದ ಓಡಿಸುವುದಂತಲ್ಲ, ಮಮತೆ ಇಟ್ಟುಕೊಂಡು ಅವರಿಂದ ಏನು ವಿಶೇಷವಾದ ಧರ್ಮಕ್ಕೆ ಸಹಕಾರ ಆಗುತ್ತೆ ಅಂತ ಭಾವಿಸಿ ಮೋಹಕ್ಕೊಳಗಾಗಬಾರ್ದು. ದಶರಥ ಕೈಕೇಯಿಯಲ್ಲಿ ಮೋಹಕ್ಕೆ ಒಳಗಾದ ಹಾಗೆ ತನ್ನ ಹೆಂಡತಿ ಮಕ್ಕಳಿಗೋಸ್ಕರ ಪ್ರಾಣವನ್ ಬೇಕಾದ್ರೂ ಕೊಡಬಹುದು, ಆದ್ರೆ ಅವರು ದೇವರ ವಿಷಯಕ್ಕೆ ಅವರು ಸಹಕಾರ ನೀಡುತ್ತಾರೆ ಅಂತಂದಾಗ ಇದ್ಯಾವುದು ಕಮ್ಮಿ ಅನ್ಸಲ್ಲ. ತಂದೆ, ಗುರು ಮೊದಲಾದ ಏನೇನೇ ಸ್ಥಾನಗಳಿದ್ರು ಅವರೆಲ್ಲರ ಭಗವಂತನ ಪ್ರೀತಿಗೆ ಕಾರಣರಾದ್ರೆ ಅವನು ಅವರ ಮೇಲಿನ ಪ್ರೀತಿ, ಮಮತೆ ಇತ್ಯಾದಿಗಳನ್ನೆಲ್ಲ ದೇವರಿಗಿಂತ ದೊಡ್ಡವರು ಅಂತ ಭಾವಿಸದೆ ಇಟ್ಕೊಂಡಿದ್ರೆ, ಅಂದ್ರೆ ಇದೆಲ್ಲದರ ಅರ್ಥ ಯಾರನ್ನ ಬೇಕಾದ್ರೂ ಬಿಡ್ಬೋದು. ಆದ್ರೆ ಬಿಡುವುದು ದೇವರಿಗಾಗಿ ಅಂತಾಗಿದ್ದಾಗ ದೋಷ ಆಗಲ್ಲ. ಆದ್ರೆ ದೇವರಿಗಾಗಿ ಅಂತಂದ್ರೆ ಅವರು ಪೂರ್ಣ ಪ್ರಮಾಣದಲ್ಲಿ ಬದುಕನ್ನ ಭಗವಂತನಿಗೆ ಮೀಸಲಿಟ್ಟವರಾಗಿದ್ದಾಗ ಅದು ಯಾರಿಂದಲೂ ಗೆಲ್ಲಲಾಗದ ಭಗವಂತನ ಅವನನ್ನು ಗೆಲ್ತಾನೆ ಅಂತ ಆಗುತ್ತೆ. ಯಾವಾಗ ಅವನಿಗೆ ಆ ಬಿಡುವುದ್ರಲ್ಲಿ ಸ್ವಾರ್ಥ ಇರುತ್ತೆ, ಎಲ್ಲ ಇರುವುದು ದೇವರಿಗೋಸ್ಕರ, ಆದ್ರೆ ಆ ದೇವರನ್ನೇ ಮರೆತು ಉಳಿದದ್ದು ಎಷ್ಟೇ ಸಂಪಾದಿಸಿದ್ರು ಕೂಡ ಅವನ ಅನರ್ಥಕ್ಕೆ ಈಡಾಗ್ತಾನೆ. ಆದ್ರೆ ಅನಿವಾರ್ಯವಾಗಿ ದೇವರನ್ನು ಪಡೆಯುವುದಕ್ಕಾಗಿ ಇವೆಲ್ಲವನ್ನು ಕೂಡ ಅಕಸ್ಮಾತ್ ತೊರೆಯಬೇಕಾದ ಪ್ರಸಂಗ ಬಂದರೂ ಕೂಡ ರಾಜ್ಯವನ್ನು ಬಿಡಬಹುದು,
ಏನದು ತೊರೆದು ಜೀವಿಸಬಹುದೇ ಹರಿ ನಿನ್ನ ಚರಣಗಳ ಅಂತ ಈ ಹಿನ್ನೆಲೆಯಲ್ಲೇ ಹೇಳಿದ್ದಿ ಮಾತು. ಯಾರನ್ ಬೇಕಾದ್ರೂ ಬಿಡ್ಬೋದು, ಆದ್ರೆ ಅದು ಅನಿವಾರ್ಯವಾದ ದೇವರ ಪ್ರೀತಿಗೆ ಕಾರಣವಾಗಿದ್ರೆ ದೋಷ ಆಗುದಿಲ್ಲ. ಅವನಿಗೆ ತಡೆ ಆಗಿತ್ತು, ಅದಕ್ಕೋಸ್ಕರ ಬಿಟ್ಟಿದ್ದ. ನಾರದನಿಗೆ ದೇವರೇ ಪುಟ್ಟ ಹುಡುಗನಿದ್ದಾಗ ಅವನ ಸಂಸಾರ ಎಲ್ಲ ಅವನ ಕೈಯಿಂದ ದೂರ ಆಯ್ತು. ಅವನು ಅದರಿಂದ ದೇವರಿಗೆ ಇನ್ನಷ್ಟು ಹತ್ರವಾದ, ಅವನ ಸಾಧನೆ ಇನ್ನಷ್ಟು ಜಾಸ್ತಿ ಆಯ್ತು. ಅಜಿತೋ ಜಿತ, ಯಾರಿಗೂ ಗೆಲ್ಲಲಾಗದನ್ನ ಅವನು ಗೆದ್ದ ಅಂತ ಆಗತ್ತೆ ದೇವರನ್ನ ಪ್ರೀತಿಸಿದ್ರೆ. ಕ್ರಿಮಿಭಿದ್ ಭಸ್ಮನಿಷ್ಠಾಂತಂ ತ್ವೇದಂ ತುಚ್ಛಂ ಕಳೇಬರಂ ಕ್ವತದೀಯ ರತಿರ್ಭಾರ್ಯ ಕ್ವಯ ಕ್ವಯಾತ್ಮ ನ ಭಕ್ಷದಿ. ಈ ಶರೀರ ಕೊನೆಗೆ ಸೇರುವುದು ಕ್ರಿಮಿಗೆ ಅಥವಾ ಭಸ್ಮಕ್ಕೆ, ಒಂದು ಅಗ್ನಿಗೆ, ಒಂದು ಹೂತ್ರೆ ಪ್ರಾಣಿ ಕ್ರಿಮಿಗಳಿಗೆ, ಅಥವಾ ಇನ್ಯಾವುದೋ ರೀತಿಯಿಂದ ಒಟ್ಟು ನಾಶವೇ ಆಗುದು. ಅಂತ ತುಚ್ಛವಾದ ಶರೀರಕ್ಕಾಗಿ ಲೋಕದ ಎಲ್ಲಾ ಏನಂತೇವೆ ಬಂಧಗಳನ್ನ ಅನುಬಂಧಗಳನ್ನ ತ್ಯಾಗ ಮಾಡಿ ಅದನ್ನೊಂದು ಪಡಿಲಿಕ್ಕೋಸ್ಕರ, ಅಂದ್ರೆ ದೈಹಿಕ ಸುಖವೊಂದನ್ನ ಪಡಿಲಿಕ್ಕೋಸ್ಕರ ದೇವರನ್ನ ತೊರೆದ್ರೆ ಅವನು ಎಷ್ಟು ದೊಡ್ಡ ಮೂರ್ಖ ಆಗ್ತಾನೆ. ಅದಕ್ಕೆ ತುಚ್ಛ ಶರೀರಕ್ಕೂ ಪರಮಾತ್ಮನಿಗೂ ಎಲ್ಲಿಯ ಸಂಬಂಧ? ಪರಮಾತ್ಮನಿಗೋಸ್ಕರ ಈ ಶರೀರ ಕೊಟ್ಟದ್ದು, ಆದ್ರೆ ಅದನ್ನ ಬಿಟ್ಟು ಕೇವಲ ತನ್ನ ಕೌಟುಂಬಿಕ ಸೌಖ್ಯಕ್ಕಾಗಿ ಆತ ಬದುಕನ್ನ ಅಂಟಿಸಿಕೊಂಡ ಅಂದ್ರೆ ಅವನ ಶರೀರಕ್ಕೆ ಮೋಸ ಮಾಡಿದ ಹಾಗೆ, ಅಥವಾ ಆ ಶರೀರವನ್ನ ದುರುಪಯೋಗ ಪಡಿಸಿಕೊಂಡ ಹಾಗೆ. ಸಿದ್ಧೈರ್ಯಜ್ಞಾವಶಿಷ್ಟಾರ್ಥೈ ಕಲ್ಪಯೇ ವೃತ್ತಿಮಾತ್ಮನ ಶೇಷೇ ಸ್ವತ್ವಂ ತ್ಯಜೇತ್ ಪ್ರಾಜ್ಞ ಪದವೀಂ ಮಹತಾಮಿಯಾತ್. ಗೃಹಸ್ಥನು ಪಂಚಯಜ್ಞವನ್ನ ಮಾಡಿ ಉಳಿದ ಅಂದ್ರೆ ಶೇಷವಾಗಿ ಏನೇನು ಪದಾರ್ಥಗಳು ಸಿದ್ಧ ಆಗಿತ್ತೋ ಅದನ್ನು ಉಳಿದವರಿಗೆ ಕೊಟ್ಟ ಮೇಲೆ ತಾನು ತನ್ನ ಜೀವನಕ್ಕಾಗಿ ಬಳಸ್ಕೊಳ್ಬೇಕು. ಇನ್ನೇನಾದ್ರೂ ಉಳಿದ್ರು ಅವುಗಳಲ್ಲಿ ಅತ್ಯಂತ ಆಸ್ಥೆಯನ್ನು ಇಟ್ಟುಕೊಂಡು ಬದುಕುವುದಲ್ಲ. ಅಂತಹ ಜ್ಞಾನಿಯಾದ ಗೃಹಸ್ಥ ಪರಮಹಂಸರು ಹೊಂದಬಲ್ಲ ಮೋಕ್ಷವನ್ನು ಕೂಡ ಹೊಂದುತ್ತಾನೆ. ಶೇಷೇ ಸ್ವತ್ವಂ ತ್ಯಜೇತ್ ಪ್ರಾಜ್ಞ ಪದವೀಂ ಮಹತಾಮಿಯಾತ್. ಮಹತಾಂ ಪದವೀಂ, ಪರಮಹಂಸರು ಪಡೆಯುವ ಪದವಿಯನ್ನು ಕೂಡ ಆತ ಪಡೆಯಬಲ್ಲ. ಯಾವಾಗ ಅಂದ್ರೆ ಸ್ವತ್ವಂ ತ್ಯಜೇತ್, ಎಲ್ಲ ಸಂಗತಿಗಳು ತನ್ನ ಹತ್ರ ಇರುವಾಗ್ಲೂ ಅದರ ಒಡೆಯ ನಾನು ಅಂತನ್ನುವ ಭಾವನೆಯಿಂದ ದೂರವಾದ ಅಂದ್ರೆ ಅವನು ನಿಜ ಸೌಖ್ಯವನ್ನ ಪಡಿತಾನೆ. ದೇವಾನ್ ಋಷೀನ್ ಭೂತಾನಿ ಪಿತೃನಾತ್ಮಾನಮನ್ವಹಂ ಸ್ವವೃತ್ಯಾಗತ ವಿತ್ತೇನ ಯಜೇತ ಪುರುಷಂ ಮೃತಕ್. ವರ್ಣಾಶ್ರಮೋಚಿತವಾದ ವೃತ್ತಿಯಿಂದ ಏನು ಸಂಪತ್ತು ಬಂತೋ, ಅಧ್ಯಯನ ಮಾಡಿಯೇ ಸಂಪತ್ತು ಬರುದು, ಕೃಷಿ ಮಾಡಿಯೇ ಸಂಪತ್ತು ಬರುದು, ಅಥವಾ ಅವನ ಜೀವನ ಧರ್ಮಕ್ಕೆ ಸಂಬಂಧಪಟ್ಟಂತೆ ಏನ್ ಕರ್ತವ್ಯ ಮಾಡ್ತಾನೋ ಅದರಿಂದನೇ ಸಂಪತ್ತು ಬರುವುದು ಅಂತಿದ್ದಾಗ ಆ ಸಂಪತ್ತಿನಿಂದ ದೇವತೆಗಳಿಗೆ, ಋಷಿಗಳಿಗೆ, ಮನುಷ್ಯರಿಗೆ, ಪಿತೃಗಳಿಗೆ ಉಳಿದಂತೆ ಪಂಚರೂಪವಾದ ಯಜ್ಞವನ್ನ ಸಂಪಾದಿಸಿ ಭಿನ್ನ ಭಿನ್ನವಾದ ವಸ್ತುಗಳಲ್ಲಿ ಅಭಿನ್ನನಾದ ಅಂತರ್ಯಾಮಿಯಾದ ಪರಮಾತ್ಮನಿಗೆ ಯಜ್ಞ ತರ್ಪಣ ಅನ್ನದಾನಾದಿಗಳ ಮೂಲಕ ಪೂಜೆಯನ್ನು ಸಲ್ಲಿಸಿದ ಅಂದ್ರೆ ಆತ ಬಿಡುಗಡೆಯ ದಾರಿಯನ್ನು ಪಡಿತಾನೆ. ಯಜೇತ ಪುರುಷಂ ಪೃಥಕ್, ಪ್ರತ್ಯೇಕವಾಗಿ ಅಗ್ನಿಯಲ್ಲಿ ಆವಾಹನೆ, ಅಗ್ನಿಯಲ್ಲಿ ಪೂಜೆಯ ಕ್ರಮವೇ ಬೇರೆ, ಪ್ರತಿಮೆಯಲ್ಲಿ ಮಾಡುವ ಪೂಜೆಯೇ ಬೇರೆ, ಜ್ಞಾನಿಗಳಲ್ಲಿ ಮಾಡುವ ಪೂಜೆಯೇ ಬೇರೆ. ಎಲ್ಲದರಲ್ಲೂ ಮಾಡ್ಬೇಕು. ಅಲ್ಲಿ ಮಾಡಾಯ್ತು, ಇಲ್ಲಿ ಬೇಕಾಗಿಲ್ಲ ಅಲ್ಲ. ಗೃಹಸ್ಥನಾದಾಗ ಇದೆಲ್ಲವೂ ಅನಿವಾರ್ಯ. ಮಾಡಿದ್ರೇನೆ ಅವನ ಬದುಕಿಗೆ ಪೂರ್ಣತೆ ಬರುತ್ತೆ. ಯರ್ಹ್ಯಾತ್ಮನೋಧಿಕಾರೋಸ್ತಿ ಸರ್ವಾಸ್ಯು ಯಜ್ಞ ಸಂಪದ ವೈತಾನಿಕೇನ ವಿಧಿನ ಅಗ್ನಿಹೋತ್ರಾದಿನ ಯಜೇತ್. ತನಗೆ ಕರ್ತವ್ಯ ನಿರ್ವಹಿಸುವ ಅಧಿಕಾರ ಇದ್ದಾಗ ಯಜ್ಞದ ಸಾಮಗ್ರಿಗಳನ್ನು ಸಿದ್ಧಪಡಿಸುವುದು ಯಜ್ಞ ಮಾಡಿದಷ್ಟೇ ಪುಣ್ಯ. ಹೋಮ ಮಾಡಿದ್ರೆ ಮಾತ್ರ ಅಲ್ಲ, ಅದಕ್ಕೆ ಸಮಿತಿ ತರುದು, ಕಟ್ಟಿಗೆ ಇಡುದು. ನಮ್ಮಲ್ಲಿ ಏನು ಅಂದ್ರೆ ಹೋಮ ಮಾಡಿದವನಿಗೆ ಪುಣ್ಯ, ಉಳಿದವರಿಗಿಲ್ಲ ಅಂತ ತಪ್ಪು. ಎಲ್ಲರಿಗೂ ಅದರ ಪುಣ್ಯ ಇದೆ. ಹಾಗೆ ಹೇಳ್ಬೇಕು ಅಂದ್ರೆ ಸಿದ್ಧ ಮಾಡಿದವನಿಗೆ ಹೆಚ್ಚು ಪುಣ್ಯ, ಇವನು ಮಾಡಿದ್ರೆ ಬೋನಸ್ ಅವನಿಗೆ ಬರುತ್ತೆ. ಅವನ್ ಶ್ರದ್ಧೆ ಇದ್ದು ಮಾಡಿದ್ರೆ ಇನ್ನು ಡಬಲ್. ಅಂದ್ರೆ ಯಜ್ಞ ಆಗುವುದಕ್ಕೆ ಬೇಕಾದ ಸಿದ್ಧತೆಗಳಲ್ಲಿ ಭಾಗವಹಿಸಿದ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ, ಅವನು ಬಡಗಿ ಇರ್ಬೋದು, ಶಿಲ್ಪಿ ಇರ್ಬೋದು, ಅಥವಾ ಕರ್ಮಕರನಾಗಿ ಯಾವುದೇ ವೃತ್ತಿಯಲ್ಲೂ ಕೂಡ ಇದ್ದು ಅವನು ಕರ್ತವ್ಯ ಮಾಡಿದಾಗ
ಅದರಿಂದಾಗಿ ಯಜ್ಞಾನುಷ್ಠಾನ ಸಾಂಗವಾಗಿ ಆಯಿತು ಅಂದ್ರೆ ಅದ್ರ ಎಲ್ಲದರ ಯಾಗದ ಫಲ ಪ್ರತಿಯೊಬ್ಬ ಭಾಗವಹಿಸಿದವನಿಗೂ ಇದೆ. ಚಪ್ಪರ ಕಟ್ಟಿ ಅದನ್ನ ಸರಿಯಾದ ರೀತಿಯಲ್ಲಿ ಯಜ್ಞ ಆಗುವುದಕ್ಕೆ ಬೇಕಾದ ರೀತಿ ವಾತಾಯನಗಳನ್ನ ನಿರ್ಮಿಸಿ ಶಾಸ್ತ್ರಬದ್ಧವಾದ ರೀತಿಯಲ್ಲಿ ಆ ವ್ಯವಸ್ಥೆಯನ್ನು ಮಾಡಿಕೊಟ್ರೆ ಅವನಿಗೂ ಒಂದು ಪುಣ್ಯ ಇದೆ. ನಖ್ಯಗ್ನಿಮುಖತೋಯಂ ವೈ ಭಗವಾನ್ ಸರ್ವಯಜ್ಞ ಭುಕ್ ಇಜ್ಜೇತ ಹವಿಷಾ ರಾಜನ್ ಯಥಾ ವಿಪ್ರಮುಖೇ ಹುತೈಃ. ಒಂದು ವಿಶೇಷವಾದ ಅಂಶವನ್ನ ಹೇಳ್ತಾರೆ ಇಲ್ಲಿ. ಯಜ್ಞ ಮತ್ತು ಒಬ್ಬ ಜ್ಞಾನಿಯಾದವನ ಜ್ಞಾನಿಯಾದವನಿಗೆ ಮಾಡುವ ಅನ್ನದಾನ, ಯಜ್ಞದಲ್ಲಿಯೂ ಆ ಅನ್ನದಾನ ಅನ್ನೋದು ಅಷ್ಟೇ ಮುಖ್ಯ. ಯಜ್ಞ ಪೂರ್ಣ ಆಗುದು ಯಾವಾಗ ಅಂದ್ರೆ ಅನ್ನದಾನ ಆದ್ರೆ ಮಾತ್ರ. ದೇವರು ಪ್ರತಿಮೆಯಲ್ಲಿ ಮತ್ತು ಅಗ್ನಿಯಲ್ಲಿ ಸ್ವೀಕರಿಸುವುದಕ್ಕಿಂತ ಹೆಚ್ಚು ಒಬ್ಬ ಜ್ಞಾನಿಯಲ್ಲಿ ಅದನ್ನ ಸ್ವೀಕರಿಸಿದ್ರೆ ತೃಪ್ತನಾಗುವುದಕ್ಕೆ ಅಗ್ನಿಮುಖವೂ ದೊಡ್ಡದಲ್ಲ, ಪ್ರತಿಮೆಯೂ ದೊಡ್ಡದಲ್ಲ. ಯಥಾ ವಿಪ್ರಮುಖೇ ಹುತೈಹಿ, ಹೇಗೆ ವಿಪ್ರನ ಮುಖದಲ್ಲಿ ಹೋಮ ಮಾಡ್ತೇವೋ ಅದಕ್ಕಿಂತ ಈ ಮುಖದಲ್ಲಿ ಮಾಡಿದ ಹೋಮ ಅದಕ್ಕಿಂತ ಮಿಗಿಲಾದದ್ದು ಮತ್ತೊಂದಿಲ್ಲ. ಸರ್ವಯಜ್ಞ ಭುಕ್, ಎಲ್ಲ ಯಜ್ಞಗಳಲ್ಲಿ ಸೇವಿಸ್ತಾನೆ, ಎಲ್ಲ ಪ್ರತಿಮೆಗಳಲ್ಲಿ ಸೇವಿಸ್ತಾನೆ. ಆದ್ರೆ ಅದೆಲ್ಲದಕ್ಕಿಂತ ಇಷ್ಟ ಆಗುದವನಿಗೆ ಚಲ ಪ್ರತಿಮೆಯಲ್ಲಿ. ಚಲಿಸುವ ಪ್ರತಿಮೆ ಅಂತಂದ್ರೆ ಭಗವಂತನನ್ನು ನಿರಂತರ ಹೃದಯದಲ್ಲಿ ಹೊತ್ತು ಸಾಗುವವ. ಸುಮ್ನೆ ಯಜ್ಞೋಪಯುಕ್ತ ಹಾಕೊಂಡವನು ಅಲ್ಲ, ಅಥವಾ ಯೂನಿವರ್ಸಿಟಿಯಲ್ಲಿ ನಾನು ದೊಡ್ಡ ಪ್ರೊಫೆಸರ್ ಅಂತ ವೇದಾಂತ ಅಧ್ಯಯನ ಮಾಡಿಸ್ತೇನೆ ಅಂತ ಅನ್ನೋನು ಅಲ್ಲ. ನಿಜ ಅರ್ಥದಲ್ಲಿ ಯಾರು ಭಗವಂತನನ್ನು ಹೊತ್ತು ನಿಂತಿದ್ದಾನೋ ಅವನಿಗೆ ಆಹುತಿಯನ್ನು ಕೊಟ್ಟಾಗ ಆಗುವ ತೃಪ್ತಿ ಅದು ದೇವರಿಗೆ ಬೇರೆ ಯಾವುದ್ರಲ್ಲೂ ಆಗುವುದಿಲ್ಲ. ಇದು ಭಾಗವತವೇ ಹೇಳಿದ ಮಾತು. ಆದ್ರೆ ಇದನ್ನು ತಪ್ಪಾಗಿ ಅರ್ಥೈಸ್ತಾರೆ. ಬರೀ ಯಾರು ಪೂಜೆ ಮಾಡ್ತಾರೋ ಅಥವಾ ಏನು ಯಜ್ಞ ಯಾಗಾದಿಗಳನ್ನು ಮಾಡ್ತಾರೋ ಅವ್ರಿಗೆ ಕೊಟ್ರೆ ಅದು ದೊಡ್ಡದು ಅಂತ. ಹೌದು, ತಿಳಿದು ಮಾಡುವನಾದ್ರೆ ಅವನಿಗೆ ಕೊಟ್ಟರೆ ದೊಡ್ಡದು. ಆದ್ರೆ ಕೇವಲ ಅದನ್ನು ವೃತ್ತಿಯ ರೀತಿ ಮಾಡುವನನ್ನು ಇಟ್ಟುಕೊಂಡು ಇಲ್ಲಿ ಹೇಳಿದ್ದು ಅಲ್ವೇ ಅಲ್ಲ. ತಸ್ಮಾತ್ ಬ್ರಾಹ್ಮಣ ದೇವೇಶು ಮರ್ತ್ಯಾದಿಶು ಯಥಾರ್ಹತಃ ತೈಸ್ತೈ ಕಾಮೇರ್ ಯಜೇಚ್ಛೈನಂ ಕ್ಷೇತ್ರಜ್ಞಂ ಬ್ರಾಹ್ಮಣಾನನಂ. ಒಬ್ಬ ಪೃಥ್ವಿಜನನ್ನು, ಜ್ಞಾನದಿಂದ ಬೆಳೆದವನನ್ನು ಭಗವಂತ ಮುಖದಿಂದ ಸೃಷ್ಟಿ ಮಾಡಿದ ಅಲ್ವಾ. ಅಂತಹ ಸರ್ವಜ್ಞನಾದ ಪರಮಾತ್ಮ ಆ ಜ್ಞಾನಿಯೊಳಗೆ ನಿರಂತರ ಸೇರ್ಕೊಂಡಿರ್ತಾನೆ. ಅವನ್ ಬಂದ್ರೆ ಎಲ್ಲ ದೇವತೆಗಳು ಬರ್ತಾರೆ. ಎಲ್ಲಾ ದೇವತಾ ಪರಿವಾರದೊಂದಿಗೆ ಕೂಡಿದ ಭಗವಂತನ ಸನ್ನಿಧಾನ ಒಬ್ಬ ಜ್ಞಾನಿ. ಅಂಥವರಲ್ಲಿ ಆರಾಧನೆ ಮಾಡಿದ್ರೆ ಯೋಗ್ಯವಾದ ಅಭೀಷ್ಟ ಸಿಗುವುದು ಮಾತ್ರ ಅಲ್ಲ, ಅದು ಸಾಧನೆಯ ಬಾಗಿಲು ತೆರೆಕೊಳ್ಳುತ್ತೆ. ಅಷ್ಟು ಶ್ರದ್ಧೆಯಿಂದ ಮಾಡ್ಬೇಕಷ್ಟೆ. ಎಲ್ಲಾ ಅಭೀಷ್ಟಗಳನ್ನು ಈಡೇರಿಸುವ ಶಕ್ತಿ ಅಂತಹ ಜ್ಞಾನಿಗಳಲ್ಲಿ ಇರುತ್ತೆ. ಕುರಿಯಾದ ಪರಪಕ್ಷೀಯಂ ಮಾಸಿ ಪ್ರೋಷ್ಟ ಪದೇ ದ್ವಿಜ ಶ್ರಾದ್ದಂ ಪಿತ್ರೋ ಯಥಾ ವಿತ್ತಂ ತದ್ಬಂಧೂ ನಾಂಚ ವಿತ್ತವಾನ್. ಒಬ್ಬ ತುಂಬಾ ಸಂಪತ್ತುಳ್ಳವನಾಗಿದ್ರೆ ಅವನು ಕೂಡ ದ್ವಿಜನಾಗಿ, ದ್ವಿಜ ಅಂದ್ರೆ ಮೂವರು ಕೂಡ, ಬ್ರಾಹ್ಮಣ ಕ್ಷತ್ರಿಯ ವೈಶ್ಯ, ಅವರ ಎಷ್ಟು ಸಂಪತ್ತಿದೆ ಅಷ್ಟಕ್ಕನುಗುಣವಾಗಿ ಭಾದ್ರಪದ ಮಾಸದಲ್ಲಿ ತನ್ನ ಎಲ್ಲ ಬಂಧುಗಳನ್ನ ಸೇರಿಸಿಕೊಂಡು, ತಂದೆ ತಾಯಿ ಇನ್ಯಾರ್ಯಾರ ಬಂಧುಗಳಿದ್ದಾರೋ ಅವರೆಲ್ಲರನ್ನೂ ಗಮನಿಸಿಕೊಂಡು ಪಿತ್ರೋಹ ಶ್ರಾದ್ದಂ ಕುರಿಯಾತ್ ಅಂದ್ರೆ ಮಹಾಲಯ, ಪಿತೃಪಕ್ಷದಲ್ಲಿ ಮಹಾಲಯ ಶ್ರಾದ್ದವನ್ನ ತಪ್ಪದೆ ಮಾಡ್ಬೇಕು. ಅದು ನಾವು ಮಾಡ್ಬೋದಾ, ಅವ್ರು ಮಾಡ್ಬೋದಾ, ದೊಡ್ಡವ್ರು ಮಾಡ್ತಾರೆ ನಾವು ಮಾಡ್ಬೇಕಾಗಿಲ್ಲ, ಇಲ್ಲ, ಎಲ್ರಿಗೂ ಸಂಬಂಧಪಟ್ಟದ್ದು. ಅಂದ್ರೆ ಅವ್ರು ದೊಡ್ಡವ್ರು ಮಾಡುವಾಗ ಅವ್ರ ಜೊತೆಗಿದ್ರೆ ಸರಿ, ನಾವು ಪ್ರತ್ಯೇಕ ಮಾಡ್ಬೇಕು ಅಂತಲ್ಲ, ಅವ್ರ ಜೊತೆಗೆ ನಾವು ಆ ಕಾರ್ಯದಲ್ಲಿ ಸೇರ್ಕೊಳ್ಬೇಕು. ಅವ್ರಿಗೆ ಹೇಳಿ, ಅಥವಾ ಕೆಲವೊಂದ್ ಸರ್ತಿ ಪಂಗಡವೇ ಬೇರೆ ಆಗ್ಬಿಡುತ್ತೆ, ತಲೆಮಾರೇ ಬೇರೆ ಆಗುತ್ತೆ, 3 ತಲೆಮಾರು ಆಚೆ ಹೋಗುತ್ತೆ. ಆವಾಗ ಇನ್ನೊಬ್ಬ ಶುರು ಮಾಡ್ಬೇಕು, ಅವನ ಕರ್ತವ್ಯದ ಮೂಲಕ ನಡೆಸ್ಬೇಕು. ಅಯನೇ ವಿಷುವೇ ಕುಹ್ವಾಂ ನಿತಿ ಪಾತೆ ದಿನಕ್ಷಯೇ ಚಂದ್ರಾದಿತ್ಯೋಪರಾಗೆ ದ್ವಾದಶ್ಯಾಂ ಶ್ರವಣೇಶ. ಈ ಕಾಲದಲ್ಲಿ ಮಾತ್ರ ಅಲ್ಲ, ಉತ್ತರಾಯಣ ದಕ್ಷಿಣಾಯನ ಸಂಕ್ರಾಂತಿ, ಅದು ಮುಖ್ಯವಾಗಿ ತುಲಾ ಸಂಕ್ರಮಣ, ಮೇಷ ಸಂಕ್ರಮಣ ಮತ್ತು ವಿಷುವ, ಈ ಕಾಲಗಳಲ್ಲಿಯೂ ಕೂಡ ಅಮಾವಾಸ್ಯೆ ಮತ್ತು ವ್ಯತಿಪಾತ ಮತ್ತು ದಿನಕ್ಷಯ, ದಿನ ಬಹಳ ಕಮ್ಮಿ ಇರುವ ಸಂದರ್ಭದಲ್ಲೂ ಕೂಡ, ಸೂರ್ಯಚಂದ್ರ ಗ್ರಹಣದ ಕಾಲದಲ್ಲಿಯೂ ಕೂಡ, ಶ್ರವಣ, ಮಘ ಮತ್ತು ಭರಣಿ ನಕ್ಷತ್ರಗಳಲ್ಲಿಯೂ ಕೂಡ
ಈ ಶ್ರಾದ್ದ ಕರ್ಮವನ್ನ ಅತ್ಯಂತ ಶ್ರದ್ಧೆಯಿಂದ ಮಾಡಬೇಕಾಗಿದೆ. ಇನ್ನು ವೈಶಾಖ ಶುದ್ಧ ತೃತೀಯ, ಅದು ಅಕ್ಷಯ ತೃತೀಯ, ಅಂದ್ರೆ ಶ್ರಾದ್ದದ ದಿನ. ಅದು ದುಡ್ಡು ಬರೋ ದಿನ ಅಲ್ಲ. ದುಡ್ಡು ಯಾರಿಗ್ ಬರುತ್ತೆ ಅಂದ್ರೆ ಆ ಜ್ಯುವೆಲರ್ಸ್ನವನಿಗೆ ಮಾತ್ರ. ಅಕ್ಷಯ ಅವನಿಗೆ, ತೃತೀಯ ಇವನಿಗೆ. ಆದ್ರಿಂದಾಗಿ ಏನಿದೆ ಗೊತ್ತಾ, ಒಂದೇ ಒಂದು ಮಾತಿರುವುದೇನೆಂದ್ರೆ, ಅವತ್ತು ಬಂಗಾರವನ್ನ ಕೊಂಡು ಯೋಗ್ಯನಾದವನಿಗೆ ದಾನ ಮಾಡಿದ್ರೆ ಅದು ಅಕ್ಷಯ ಆಗತ್ತೆ ಅಂತಿರುದು. ಇವನು ಕೊಂಡ್ಕೊಂಡು ಮನೇಲಿ ಇಟ್ಕೊಂಡದಕ್ಕಾಗುದಲ್ಲ. ಅದು ಮನೇಲಿ ಇಟ್ಕೊಂಡ್ರೆ ಅದು ಕ್ಷಯವೇ. ಯೋಗ್ಯನಾದವನಿಗೆ ತಿಳಿದು ಅಥವಾ ದೇವರ ಸನ್ನಿಧಾನಕ್ಕೆ, ಅಂದ್ರೆ ಏನಾದ್ರೂ ಒಂದು ಉತ್ತಮವಾದ ಆಹಾರವೋ ಕವಚವೋ ಕಿರೀಟವೋ ಇಂಥದ್ದೇನಾದ್ರೂ ಮಾಡಿಸುದು ಅಂತಾದಾಗ ಅವತ್ತು ಅದು ದೇವರಿಗೆ ಸಮರ್ಪಣೆ ಮಾಡಿದ್ರೆ ಉತ್ತಮ. ಹೊರತು ಬೇರೆ ಅವತ್ತು ಎಲ್ಲಾ ಮುಹೂರ್ತ, ಮದುವೆ ಉಪನಯನ ಎಲ್ಲಾ ಮಾಡ್ತಾರೆ. ಮನೇಲಿ ಶ್ರಾದ್ದ ದಿವಸ ಉಪನಯನ ಮಾಡ್ಲಿಕ್ಕಾಗತ್ತಾ? ಮದುವೆ ಮಾಡ್ಲಿಕ್ಕಾಗತ್ತಾ? ಸಂಸ್ಕಾರ ಮಾಡ್ಲಿಕ್ಕಾಗತ್ತಾ? ಅದು ಎಲ್ರು ಮಾಡ್ತಾರೆ. ಹೇಳಿದ್ರೆ ಜ್ಯೋತಿಷಗಳು ಅಟ್ಟಿಸ್ಕೊಂಡ್ ಬರ್ತಾರೆ ಅಷ್ಟೇ. ನಾಳೆ ಏನ್ ಮಾಡುದು? ವೈಶಾಖ ಶುದ್ಧ ತೃತೀಯ, ಕಾರ್ತಿಕ ಶುದ್ಧ ನವಮಿ, ಮಾರ್ಗಶಿರ ಪುಷ್ಯ ಮಾಘ ಪಾಲ್ಗುಣ 4 ಮಾಸಗಳಲ್ಲಿ ಬರುವ ಕೃಷ್ಣ ಪಕ್ಷದ ಸಪ್ತಮಿ, ಅಷ್ಟಮಿ, ನವಮಿ ಮತ್ತು ತ್ರಯೋದಶಿ. ಇಷ್ಟು ದಿನಗಳಲ್ಲಿಯೂ ಕೂಡ ವಿಶೇಷವಾದ, ಇದಕ್ಕೆ ಅನ್ವಷ್ಟಕಗಳು ಅಂತ ಕರೀತಾರೆ. ಅನ್ವಷ್ಟಕ ಅಂತ ಇದಕ್ಕೆ ಹೆಸರು. ಮಾಘೆ ಸಿತ ಸಪ್ತಮ್ಯಾಂ ಮಕಾರಾಕ ಸಮಾಗಮೆ ರಾಕಾಯಾಂ ವಾನುಮತ್ಯಾಂ ವಾ ಮಾಕಾಕ್ಷಾಣಿ ಯುತಾನ್ಯತಿ. ಇನ್ಯಾವತ್ತು ಶ್ರಾದ್ದ ಅಂದ್ರೆ ಮಾಘ ಶುದ್ಧ ಸಪ್ತಮಿ, ಮಘ ನಕ್ಷತ್ರಯುಕ್ತವಾದಂತಹ ಹುಣ್ಣಿಮೆ. ಹೌದು, ಮಾಘ ಶುದ್ಧ ಸಪ್ತಮಿ. ಆಮೇಲೆ ಮಖ ನಕ್ಷತ್ರ ಹುಣ್ಣಿಮೆಯ ದಿವಸ ಇರುವ ದಿನ. ಆಮೇಲೆ ಚಿತ್ರ, ವಿಶಾಖ, ಜ್ಯೇಷ್ಠ, ಇದು ಮಾಸ ನಕ್ಷತ್ರವಾದಾಗ. ಇಂಥ ದಿನಗಳಲ್ಲಿ ದ್ವಾದಶ್ಯಾಮನುರಾಧ ಸ್ಯಾತ್ ಶ್ರವಣಸ್ತಿಸ್ರ ಉತ್ತರಾ ತಿಸೃಶ್ವೇಕಾದಶಿ ಚಾರ್ಕ್ಷು ಜನ್ಮರ್ಕ್ಷಂ ಸೌಮ್ಯ ಯೋಗಯತ್. ದ್ವಾದಶಿಯ ದಿನ ಅನುರಾಧ ಬಂದ್ರೆ, ಅಥವಾ ಶ್ರವಣ ಬಂದ್ರೆ, ಅಥವಾ ಉತ್ತರ ಬಂದ್ರೆ, ಅಥವಾ ಉತ್ತರಾಷಾಢ, ಉತ್ತರ ಭಾದ್ರ ಇಷ್ಟು ಬಂದ್ರೆ, ಅಥವಾ ಮೃಗಶಿರ ನಕ್ಷತ್ರಕ್ಕೆ ಸಂಬಂಧ ಇರುವ ಜನ್ಮ ನಕ್ಷತ್ರದಲ್ಲಿಯೂ ಕೂಡ ಶ್ರಾದ್ದವನ್ನ ಬಿಡಬಾರದು. ಸ್ನಾನ, ಪ್ರವಚನ, ಪುಣ್ಯಕರ್ಮ ಇತ್ಯಾದಿಗಳನ್ನ ವಿಶೇಷವಾಗಿ ಮಾಡುವರಾದಾಗ ಉತ್ತರಾಷಾಢ, ಉತ್ತರ ಭಾದ್ರ ಈ ನಕ್ಷತ್ರದಿಂದ ಕೂಡಿದ ಏಕಾದಶಿ ಬಹಳ ವಿಶಿಷ್ಟವಾದದ್ದು. ಹೇಗೋ ಶ್ರಾದ್ದ ಮಾಡುವವರಿಗೆ ಅನುರಾಧ ಮತ್ತು ಅನುರಾಧ ಪುಷ್ಯ ಈ ನಕ್ಷತ್ರದಿಂದ ಯುಕ್ತವಾದ ದ್ವಾದಶಿಯ ದಿವಸ ಶ್ರಾದ್ದ ಮಾಡುವುದು ವಿಶೇಷವಾದ ಪುಣ್ಯಪ್ರದ. ಏಕಾದಶಿ ಶ್ರಾದ್ದ ಮಾಡ್ಲಿಕ್ಕೆ ಆಗುದಿಲ್ಲ, ಯಾಕೆಂದ್ರೆ ಏಕಾದಶಿಗೆ ಆ ನಕ್ಷತ್ರ ಇದ್ದಾಗ ದ್ವಾದಶಿ ವಿಶೇಷ ಆಗುತ್ತೆ. ಸಾಕು, ನಾಳೆ ನೋಡೋಣ. ಶ್ರೀ ಹರಿಪ್ರಿಯತಾಂ. ಇದರ ಬಗ್ಗೆ ಮತ್ತೊಂಚೂರು ಚರ್ಚೆ ಇದ್ರೆ ನಾಳೆ ಮಾಡ್ಕೊಂಡು ಮತ್ತೆ ಮುಂದೆ ಹೋಗೋಣ. ಸರಿನಾ? ರಾಮ್ ರಾಮ್. ಕಾಯೇನ ವಾಚಾ ಮನಸೇಂದ್ರಿಯೈರ್ವಾ ಬುದ್ಧ್ಯಾತ್ಮನಾ ವಾ ಅನುಸೃತ ಸ್ವಭಾವ ನಾರಾಯಣಾಯೇತಿ ಸಮರ್ಪಯಾಮಿ. ತಪಸ್ವಿನೋ ದಾನಪರಾಯ ಯಶಸ್ವಿನೋ ಮನಸ್ವಿನೋ ಮಂತ್ರವಿದಸ್ಸು ಮಂಗಳಾಃ. ಕ್ಷೇಮಂ ನ ವಿದ್ಯಂತ್ಯ ಗಣಾಯ ದರ್ಪಣಂ ತಸ್ಮೈ ಸುಭದ್ರಶ್ವಪತೇ ನಮೋ ನಮಃ. ಬ್ರಹ್ಮಾರ್ಪಣಂ ಬ್ರಹ್ಮಹವಿಃ ಬ್ರಹ್ಮಾಣ್ಯೋ ಬ್ರಹ್ಮಣಾಹುತಂ ಬ್ರಹ್ಮೈವ ವೇದ ಕರ್ತವ್ಯಂ ಬ್ರಹ್ಮಕರ್ಮ ಸಮಾಧಿನಃ. ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯಾಃ ಸರ್ವೇ ಭದ್ರಾಣಿ ಪಶ್ಯन्तು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಧರ್ಮಸ್ಯ ವಿಜಯೋ ಭೂಯಾತ್ ಅಧರ್ಮಸ್ಯ ಪರಾಭವಃ. ಸದ್ಭಾವನಾ ಪ್ರಾಣಪ್ರದಾಂ ಭೂಯಾತ್ ವಿಶ್ವಸ್ಯ ಮಂಗಳಂ. ಸರಿ, ರಾಮ್ ರಾಮ್. ಸುನಿಶಾ.
ಏನು